ನಮಸ್ತೆ ಫ್ರೆಂಡ್ಸ್, ಇವತ್ತು ಎಲ್ಲರಿಗೂ ಉಪಯೋಗ ಆಗುವಂತಹ ವಿಡಿಯೋವನ್ನು ತಗೊಬಂದಿದ್ದೇನೆ. ನಿಮಗೆ ಒಂದು ಹೆಸರು ಉಂಟು ಅಂತ ಹೇಳ್ಕೊಂಡಾದರೆ ಆಯಿತಾ, ಅದು ಯಾವ ಹೆಸರು ಬೇಕಾದರೆ ಆಗಲಿ, ಹೆಸರು ಉಂಟು ಅಂತ ಹೇಳ್ಕೊಂಡಾದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಕೂಡ ನೋಡಿ. ನಿಮ್ಮ ಹೆಸರಿಗೆ ಎಷ್ಟು ಶಕ್ತಿ ಉಂಟು, ನಿಮ್ಮ ಜೀವನವನ್ನು ಬದಲಾವಣೆ ಮಾಡುವ ಶಕ್ತಿ ಹೆಸರಿಗುಂಟು ಅಂತ ಹೇಳ್ಕೊಂಡು ತುಂಬ ಜನರಿಗೆ ಗೊತ್ತಿಲ್ಲ. ನಾವೇನು ನೆನೆಸ್ತೇವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರೂ ಕರೀಲಿಕ್ಕೆ ಒಂದು ಹೆಸರು ಉಂಟಲ್ಲ, ಅಂದರೆ ಕರಿಬೇಕಲ್ಲ, ನಮ್ಮನ್ನು ಇಂಥ ಹೆಸರಿಂದ ಗುರ್ತಿಸಬೇಕು ಅಂತ ಹೇಳ್ಕೊಂಡು ಹೆಸರು ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ಮಾತ್ರ ನಮಗೆ ಗೊತ್ತಿರ್ತದೆ ಬಿಟ್ಟರೆ ಆ ಹೆಸರಿನಲ್ಲಿರುವ ಶಕ್ತಿ ನಮಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನರು ನೋಡಿ, ನೀವು ನೋಡಿರ್ಬೋದು, ಏನಂತ ಹೇಳಿದರೆ ಒಂದು ಹೆಸರಿನಿಂದ ಅವರಿಗೆ ನಾಮಕರಣ ಆಗಿರುತ್ತೆ, ಆ ಹೆಸರಲ್ಲಿ ಅವರು ಲಕ್ಕಿಲ್ಲ ಅಂತ ಹೇಳ್ಕೊಂಡು ಹೆಸರನ್ನು ಬದಲಾವಣೆ ಮಾಡ್ಕೊಂಡಿರ್ತಾರೆ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದರೆ ಅವರದು ದೆಸೆ, ಅಂದರೆ ಅವ್ರದ್ದು ಲಕ್ಕೇ ಚೇಂಜ್ ಆಗಿ ಹೋಗ್ತದೆ ಅಲ್ವಾ. ಅದೇ ರೀತಿಯಲ್ಲಿ ನಮ್ಮ ಹೆಸರಿಗೆ ಎಷ್ಟು ತಾಕತ್ತುಂಟು ಅಂತ ಹೇಳ್ಕೊಂಡು ಅದು ನಮಗೆ ಮಾತ್ರ ಗೊತ್ತಿರ್ತದೆ. ನೀವು ಒಂದು ವೇಳೆ ಅರ್ಧಂಬರ್ಧ ವಿಡಿಯೋ ನೋಡುವವರಾಗಿದ್ದರೆ ಇವಾಗನೇ ಸ್ಕಿಪ್ ಮಾಡಿ ಹೋಗಿ. ಯಾಕಂತ ಹೇಳಿದರೆ ಅರ್ಧಂಬರ್ಧ ವಿಡಿಯೋ, ಇವತ್ತಿನ ವಿಡಿಯೋ, ನಾನು ಇಷ್ಟು ದಿವಸ ಮಾಡಿದ ವಿಡಿಯೋ ಬೇರೆ ಥರ, ಇವತ್ತಿನ ವಿಡಿಯೋ ನೀವು ಅರ್ಧಂಬರ್ಧ ನೋಡಿದರೆ ನಿಮಗೆ ಏನೂ ಕೂಡ ಪ್ರಯೋಜನಕ್ಕೆ ಇಲ್ಲ. ಆದ್ದರಿಂದ ಇವಾಗನೇ ನೀವು ಸ್ಕಿಪ್ ಮಾಡಿ ಹೋಗಿ. ನಿಮ್ಮ ಜೀವನ ನಿಂತ ನೀರಾಗಿದೆ. ತುಂಬ ಪರಿಶ್ರಮ ಪಡ್ತಾ ಇದ್ರು, ಕಷ್ಟಪಡ್ತಾ ಇದ್ದೇವೆ ಆಯಿತಾ, ನಾವು ಸೋಮಾರಿಗಳಲ್ಲ, ತುಂಬ ಕಷ್ಟಪಡ್ತಾ ಇದ್ದೇವೆ, ಆದರೂ ಕೂಡ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಆಗ್ತಾ ಉಂಟು. ಅದು ಯಾವ ವಿಷಯದ ಬಗ್ಗೆ ಬೇಕಾದರೂ ಆಗಿರಲಿ, ಅಥವಾ ಮುಂದಿನ ಜೀವನ ಎಣಿಸ್ಕೊಂಡು ಭಯ ಆಗ್ತಾ ಇರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ತುಂಬಿದೆ, ಗೊಂದಲ ತುಂಬಿದೆ ಅಂತ ಹೇಳ್ಕೊಂಡು ಹೇಳುವವರು ಮಾತ್ರ ಈ ವಿಡಿಯೋ ನೋಡಿ. ಅದನ್ನು ಬಿಟ್ಟು ನೀವು ಟೈಮ್ ಪಾಸ್ಗೆ ನೋಡ್ತೇವೆ, ಒಂದು ಕಮೆಂಟ್ ಹಾಕ್ಲಿಕ್ಕೋಸ್ಕರ ಅಥವಾ ಬೇರೆಯವರು ಏನು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನೋಡೋದಕ್ಕೋಸ್ಕರ ಬರ್ತೇವೆ ಅನ್ನೋವರು ದಯವಿಟ್ಟು ನೀವು ವಿಡಿಯೋ ನೋಡೋದೇ ಬೇಡ ಆಯಿತಾ. ನೀವು ನೋಡೋದ್ರಿಂದ ಎಂಥ ಸಹ ಪ್ರಯೋಜನ ಇಲ್ಲ. ಆದ್ದರಿಂದ ಹೇಳೋದು, ಅಗತ್ಯ ಇರುವವರು ಮಾತ್ರ ಈ ವಿಡಿಯೋ ನೋಡಿ ಅಂತ ಹೇಳ್ಕೊಂಡು. ಇವಾಗ ನಾನು ಹೇಳ್ತೀನಿ ನೋಡಿ, ತಂತ್ರ ಅದು ಪ್ರಾಚೀನ ಮತ್ತು ತುಂಬ ಶಕ್ತಿಶಾಲಿಯಾದ ತಂತ್ರ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾತ್ರ ಮಾಡಲಿಕ್ಕೆ, ಬೇರೆ ಯಾವ ದಿನ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ನಾಳೆ ಹುಣ್ಣಿಮೆ ಇರುವುದರಿಂದ, ಅದರಲ್ಲೂ ಕೂಡ ಕಾರ್ತಿಕ ಹುಣ್ಣಿಮೆ ಆಗಿರುವುದರಿಂದ, ದೇವ ದೀಪಾವಳಿ ಆಗಿರುವ ಕಾರಣದಿಂದ ನಾನು ಈ ವಿಡಿಯೋ ಆಯಿತಾ ಆದಷ್ಟು ಜನ ನೋಡಲಿ ಅಂತ ಹೇಳ್ಕೊಂಡು ಮಾಡ್ತಾ ಇರೋದು. ನಿಮಗೆ ನಾಳೆದು ಇದು ಹುಣ್ಣಿಮೆ ಬಿಟ್ಟರೆ ಉಂಟಲ್ಲ, ಬೇರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಯಾವತ್ತು ಬೇಕಾದರೆ ಮಾಡಬಹುದು ಈ ಕ್ರಮವನ್ನು ಅಥವಾ ಈ ತಂತ್ರವನ್ನು ನೋಡಿ. ನಾನು ಇವಾಗ ವಿಧಿಯನ್ನು ಹೇಳ್ತೇನೆ ಆಯಿತಾ. ನೀವು ವಿಧಿಯನ್ನು ಮಾಡಬೇಕಾದ್ರೆ ನಿಮ್ಮ ಶ್ರದ್ಧೆ ಮುಖ್ಯ, ಭಾವನೆ ಮುಖ್ಯ. ನೋಡಿ, ಅಮಾವಾಸ್ಯೆ ದಿವಸ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ದೇಹದಲ್ಲಿರುವ, ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವ್ ಹೊರಗಡೆ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹುಣ್ಣಿಮೆಯ ದಿವಸ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಯಾವ ದಿನ ಆಗ್ತದೆ ನೋಡಿ ಆ ದಿನ ಮಾಡಿ. ಹೇಗೆ ಏನೆಲ್ಲ ಬೇಕು ಈ ಕೆಲಸ ಮಾಡಲಿಕ್ಕೆ, ಈ ತಂತ್ರ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಫಸ್ಟು ಬರ್ಕೊಳ್ಳಿ. ನಿಮಗೆ ಫಸ್ಟು ಬೇಕಾಗಿದ್ದು ವಸ್ತು ಯಾವುದು ಅಂತ ಹೇಳಿದರೆ ಗಾಜಿನ ಲೋಟ ಅಥವಾ ಗಾಜಿನ ಬೌಲ್. ಸ್ಟೀಲ್ದು, ಪ್ಲಾಸ್ಟಿಕ್ದು ಇದು ಕೆಲಸ ಮಾಡೋದಿಲ್ಲ ಆಯಿತಾ. ನಿಮಗೆ ಗಾಜೇ ಆಗಿರಬೇಕು ಆಯಿತಾ. ಅದು ಗಾಜಿನ ಲೋಟ ಆಗಿರ್ಬೋದು, ಗಾಜಿನ ಬೌಲ್ ಆಗಿರಬೇಕು. ಎರಡನೇ ವಸ್ತು ನಿಮಗೆ ಯಾವುದು ಬೇಕು ಅಂತ ಹೇಳಿದರೆ ಸಮುದ್ರದ ಉಪ್ಪು. ಸಮುದ್ರದ ಉಪ್ಪು ಅಂತ ಹೇಳಿದರೆ, ನೀವು ಕೆಲವೊಂದು ಉಪ್ಪು ಉಂಟಲ್ಲ, ಫಿಲ್ಟರ್ ಮಾಡಿರ್ತಾರೆ, ಬೆಳ್ಳಗೆ ಕಾಣುವ ಹಾಗೆ ಮಾಡಿರ್ತಾರೆ ನೋಡಿ, ಆ ಉಪ್ಪು ಪ್ರಯೋಜನಕ್ಕೆ ಇಲ್ಲ. ಅಂದರೆ ನೀವು ಬಾಯಿ ಬಿಟ್ಟು ಕೇಳಿ ನೋಡಿ ಬೇಕಾದ್ರೆ, ಅಂದರೆ ಫಿಲ್ಟರ್ ಇಲ್ದಿರುವ ಉಪ್ಪು ಕೊಡಿ, ನಮಗೆ ಡೈರೆಕ್ಟ್ ಸಮುದ್ರದಿಂದ ಬಂದಿರುವ ಉಪ್ಪೇ ಆಗಿರಬೇಕು. ಅದನ್ನೆಲ್ಲ ಫಿಲ್ಟರ್ ಎಲ್ಲ ಮಾಡಿರುವ ಉಪ್ಪೆಲ್ಲ ಬೇಡ, ನಮಗೆ ಬೆಳ್ಳಗೆ ಕಾಣಿಸ್ತದೆ ನೋಡಿ, ಅಂಥ ಉಪ್ಪು ಬೇಡ ಅಂತ ಹೇಳ್ಕೊಂಡು ಹೇಳಿ. ಆವಾಗ ಅಂಗಡಿಯವರು ನಿಮಗೆ ಕೊಡ್ತಾರೆ ಆಯಿತಾ. ಆ ಉಪ್ಪು ಬೇಕು, ಕಲ್ಲುಪ್ಪು, ಪುಡಿ ಉಪ್ಪು ಅಲ್ಲ. ಮೂರನೇ ವಸ್ತು ಯಾವುದು ಬೇಕು ಅಂತ ಹೇಳಿದರೆ ಒಂದು ಕಾಗದ ಬೇಕು ಆಯಿತಾ, ಲೈನ್ಸ್ ಇರಬಾರ್ದು, ಅಂತಹ ಕಾಗದ ಬೇಕು. ಅದರ ನಂತರ ಏನು ಬೇಕಂತ ಹೇಳಿದರೆ ಕೆಂಪು ಬಣ್ಣದ ಪೆನ್ನು ಬೇಕು, ಜೊತೆಗೆ ನೀರು ಬೇಕು. ನೀರು ಕೂಡ ಹಾಗೆ ನೀವೇನು ಮಾಡಿ ಅಂತ ಹೇಳಿದರೆ, ಕುಡಿಯುವ, ನೀವು ಟಾಯ್ಲೆಟ್ದೆಲ್ಲ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಬಾತ್ರೂಮ್ಗೆಲ್ಲ ಬರ್ತದೆ ನೋಡಿ, ಆ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸಿಂಕಲ್ಲಿ ಬರ್ತದೆ ನೋಡಿ, ಅಂದರೆ ನೀವು ಪಾತ್ರೆ ತೊಳಿಲಿಕ್ಕೆ, ಆ ನೀರನ್ನು ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಕುಡಿಲಿಕ್ಕೋಸ್ಕರ ಯೂಸ್ ಮಾಡ್ತೀರಿ ನೋಡಿ, ಅಂತಹ ನೀರಾದರೆ ಒಳ್ಳೆಯದು. ಮತ್ತು ಗಲೀಜು ನೀರು, ಯಾಕಂತ ಹೇಳಿದರೆ ನಿಮ್ಮ ಜೀವನವನ್ನು ಚೇಂಜ್ ಮಾಡುತ್ತಲ್ಲ, ಆದ್ದರಿಂದ ನೀವು ಗಲೀಜು ನೀರಲ್ಲಿ ಮಾಡಿದರೆ ಗಲೀಜೇ ಆಗ್ತದೆ ನಿಮ್ಮ ಜೀವನ. ಆದ್ದರಿಂದ ಆದಷ್ಟು ಶುದ್ಧವಾದ ನೀರನ್ನು ಬಳಸಿ. ನೋಡಿ, ನಾನು ಫಸ್ಟ್ಗೆ ಹೇಳಿದೆ ನಿಮಗೆ ಏನು ಬೇಕಂತ ಹೇಳಿದರೆ ಗಾಜಿನ ಲೋಟೆ ಬೇಕು. ನೀವು ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ತಲೆ ಸ್ನಾನ ಮಾಡಿಕೊಳ್ಳೇಬೇಕು. ತಲೆ ಸ್ನಾನ ಮಾಡಿಕೊಂಡೇ ಈ ತಂತ್ರ ಮಾಡಬೇಕು. ಈ ತಂತ್ರ ಮಾಡುವಾಗ ನೀವು ಪೂರ್ವ ದಿಕ್ಕನ್ನು ನೋಡ್ತಾ ಇರಬೇಕು ಆಯಿತಾ. ನಿಮ್ಮ ಸೂರ್ಯ ಉದಯಿಸುವ ದಿಕ್ಕು ಪೂರ್ವ ದಿಕ್ಕು ಆಯಿತಾ, ಆ ದಿಕ್ಕನ್ನೇ ನೋಡ್ತಾ ಈ ಕೆಲಸವನ್ನು ಮಾಡಬೇಕು.
ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಉಂಟಲ್ಲ, ನಿಮ್ಮದು ಯಾವ ಕೆಲಸ ಕೂಡ ಬ್ಯಾಲೆನ್ಸ್ ಇರಬಾರ್ದು. ಅಂದರೆ ಈ ಕೆಲಸ ಮಾಡಿದ ನಂತರ ನೀವು ಡೈರೆಕ್ಟ್ ಮಲಗಲಿಕ್ಕೆ ಹೋಗಬೇಕು, ಆ ರೀತಿಯಲ್ಲಿ ಇರಬೇಕು. ಬಿಟ್ಟರೆ ಈ ಕೆಲಸ ಮಾಡಿದ ನಂತರ ನಾನು ಇನ್ನೊಂದು ಕೆಲಸ ಮಾಡ್ತೇನೆ, ಮತ್ತೊಂದು ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ನೀವು ಈ ಕೆಲಸ ಮಾಡಿದ ನಂತರ ಸೀದಾ ಮಲಗಲಿಕ್ಕೆ ಹೋಗಬೇಕು. ಆದ್ದರಿಂದ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಮೇಲೆ ತಲೆ ಸ್ನಾನ ಮಾಡಿಕೊಂಡು ಪೂರ್ವ ದಿಕ್ಕನ್ನು ನೋಡಿಕೊಂಡು ನಿಮ್ಮ ಎದುರುಗಡೆ ಲೋಟ, ಗಾಜಿನ ಲೋಟ ಅಥವಾ ಗಾಜಿನ ಬೌಲನ್ನು ಇಟ್ಕೊಳ್ಬೇಕು. ಈ ಕೆಲಸ ಮಾಡಲಿಕ್ಕೆ ಶಾಂತಿ ಇರುವ ಜಾಗವನ್ನು ಹುಡುಕಬೇಕು, ಆಯಿತಾ. ನೀವು ಫಸ್ಟಿಗೆ ಹೇಳಬೇಕು ನಿಮ್ಮ ಮನೆಯವರ ಹತ್ರ, ನಮಗೆ 10 ನಿಮಿಷ ಅಥವಾ 15 ನಿಮಿಷ ಉಪದ್ರ ಕೊಡಬಾರ್ದು, ಆಯಿತಾ. ನಿಮ್ಮ ಮೊಬೈಲ್ ಉಂಟಲ್ಲ, ಸೈಲೆಂಟ್ ಹಾಕಿ ಅಥವಾ ರಾಕೆಟ್ ಮೋಡಲ್ಲಿ ಹಾಕಿ. ಫೋನ್ ಕೂಡ ಮಾಡುತ್ತಾರಲ್ಲ, ಉಪದ್ರ ಆಗ್ತದೆ. ಆದ್ದರಿಂದ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ನಿಮ್ಮ ಮನೆಯವರ ಹತ್ರ ಫಸ್ಟಿಗೆ ಹೇಳ್ಕೊಳ್ಳಿ, ಯಾರು ಕೂಡ ನನಗೆ 10-15 ನಿಮಿಷ ಡಿಸ್ಟರ್ಬ್ ಮಾಡಲಿಕ್ಕೆ ಇಲ್ಲ, ಉಪದ್ರ ಕೊಡಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡು ಅದರ ನಂತರ ಈ ಕೆಲಸ ಮಾಡಿ. ಇದನ್ನು ಪ್ರತಿಯೊಬ್ಬರು ಮಾಡಬೇಕಂತ ಇಲ್ಲ. ಮನೆಯಲ್ಲಿ ಉಂಟಲ್ಲ 10 ಜನ ಇದ್ದರೆ 10 ಜನ ಮಾಡಬೇಕಂತ ಇಲ್ಲ. ನಿಮ್ಮ ಮನೆಯ ಮೇಯ್ನ್ ಪಿಲ್ಲರ್ ಅಂದರೆ ನಿಮ್ಮ ಮನೆಯ ಯಜಮಾನ ಇದ್ದಾರಲ್ಲ, ಅವರು ಮಾಡಿದರೆ ಒಳ್ಳೆ ಆಗ್ತದೆ. ಕೆಲವರು ಯಜಮಾನರು ಮಾಡಲಿಕ್ಕೆ ಕೇಳೋದಿಲ್ಲ ಅಂತ ಹೇಳಿದರೆ ಅರ್ಧಾಂಗಿ ಅಂದರೆ ಅವರದ್ದು ಹೆಂಡತಿ ಕೂಡ ಮಾಡಬಹುದು ಈ ಕೆಲಸವನ್ನು, ಆಯಿತಾ. ಅದನ್ನು ಬಿಟ್ಟು ಮಕ್ಕಳೆಲ್ಲ ಮಾಡಲಿಕ್ಕೆ ಹೋಗೋದು ಬೇಡ. ಒಂದೇ ಮನೆಯ ಯಜಮಾನ ಮಾಡಿ, ಇಲ್ಲ ಅಂತ ಹೇಳಿದರೆ ಅವರ ಹೆಂಡತಿ ಕೂಡ ಮಾಡ್ಬೋದು. ನೋಡಿ, ನೀವು ಏನು ಮಾಡಬೇಕು ಅಂತ ಹೇಳಿದರೆ ಲೋಟದಲ್ಲಿ ಅರ್ಧದಷ್ಟು ನೀರು ತುಂಬಬೇಕು. ಫುಲ್ ನೀರು ತುಂಬಲಿಕ್ಕೆ ಹೋಗಬೇಡಿ. ನೋಡಿ, ನಾನು ಅರ್ಧದಷ್ಟು ನೀರು ತುಂಬಿಸಿದ್ದೇನೆ, ಆಯಿತಾ. ಇದು ನೀವು ಕೈಯಲ್ಲಿ ಇಟ್ಕೊಂಡು ಮಾಡಬೇಕಂತ ಇಲ್ಲ, ನೆಲದಲ್ಲಿ ಕೂಡ ಇಟ್ಟು ಮಾಡ್ಬೋದು. ಆದರೆ ನಿಮ್ಮ ಎದುರುಗಡೆನೇ ಇರಬೇಕು, ಆಯಿತಾ. ಮತ್ತು ಸೈಡಲ್ಲೆಲ್ಲ ಇಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಅರ್ಧ ನೀರು ತುಂಬಿಸಿ ಆದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಇಷ್ಟ ದೇವರು, ಆಯಿತಾ. ನಿಮಗೆ ಯಾವ ದೇವರು ಇಷ್ಟ ನೋಡಿ ಅವರನ್ನು ನೆನೆಸ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಪೂರ್ವಜರು ಅಂದರೆ ನಿಮ್ಮದು ಸಾಕಿರ್ತಾರೆ, ನಿಮ್ಮ ಅಜ್ಜ ಆಗಲಿ, ಅಜ್ಜಿ ಆಗಲಿ, ಅಪ್ಪ ಆಗಲಿ, ಅಮ್ಮವಾಗಲಿ ತೀರ್ಕೊಂಡು ಹೋಗಿರ್ತಾರೆ, ಅಂಥವರನ್ನು ಕೂಡ ಸ್ಮರಣೆ ಮಾಡಿ. ಈ ನೀರಿನನ್ನು ಈಗ ಇಟ್ಕೊಂಡುಂಟಲ್ಲ, ಸ್ಮರಣೆ ಮಾಡಿಕೊಂಡು ಏನು ಮಾಡಿ ಅಂತ ಹೇಳಿದರೆ ನೀವು ಕೂಡ ನನಗೆ ಈ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಿ, ಆಯಿತಾ. ಸಹಾಯ ಮಾಡಬೇಕು, ಈ ಕೆಲಸ ನನಗೆ ಯಶಸ್ಸು ಸಿಗುವ ಹಾಗೆ ನೀವು ಮಾಡಬೇಕು ಅಂತ ಹೇಳ್ಕೊಳ್ಳಿ. ಅಂದರೆ ನೀವು ತುಂಬ ಕಷ್ಟ ಅನುಭವಿಸಿರ್ತೀರಲ್ಲ, ಆ ಕಷ್ಟ ಅವರು ನೋಡಿರ್ತಾರೆ, ನಿಮ್ಮ ಪೂರ್ವಜರು ಕೂಡ ನೋಡಿರ್ತಾರೆ, ನಿಮ್ಮ ಇಷ್ಟ ದೇವರು ಕೂಡ ನೋಡಿರ್ತಾರೆ, ನಿಮ್ಮ ಕುಲದೇವರು ಕೂಡ ನೋಡಿರ್ತಾರೆ. ಆದ್ದರಿಂದ ಈ ನೀರನ್ನು ಅರ್ಧದಷ್ಟು ತುಂಬಿ ದೇವರನ್ನು ಸ್ಮರಿಸಿಕೊಂಡು ನೋಡಿ. ಆಮೇಲೆ ಕಲ್ಲುಪ್ಪು ತಗೊಳ್ಳಿ, ಸಮುದ್ರದ ಉಪ್ಪು. ನಿಮಗೆ ಇದು ಮೊಬೈಲಲ್ಲೇ ಉಂಟಲ್ಲ, ಬೆಳ್ಳಗೆ ಕಾಣಿಸ್ತದೆ, ಆದರೆ ಅದು ನಿಜ ನೋಡಲಿಕ್ಕೆ ಬೆಳ್ಳಗೆ ಇಲ್ಲ, ಆಯಿತಾ. ನಿಮಗೆ ಅಲ್ಲಿ ಇದರಲ್ಲಿ ಹಾಗೆ ಕಾಣಿಸ್ತಾ ಉಂಟು, ಆಯಿತಾ. ಫಿಲ್ಟರ್ ಇಲ್ಲದೆ ಇರುವ ಉಪ್ಪು, ಆಯಿತಾ, ಕಲ್ಲುಪ್ಪು. ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಎಡ ಕೈಯಲ್ಲಿ ಹಿಡ್ಕೊಳ್ಬೇಕು, ಆಯಿತಾ. ಈ ಥರ ಎಡ ಕೈಯಲ್ಲಿ ಕಲ್ಲುಪ್ಪನ್ನು ಹಿಡ್ಕೊಂಡು ಆಮೇಲೆ ಆ ಉಪ್ಪಿನ ಜೊತೆಗೆ ನೀವು ಮಾತಾಡಬೇಕು, ಮನಸ್ಸಲ್ಲೇ ಮಾತಾಡಬೇಕು. ಅದು ಏನೆಲ್ಲ ನೀವು ಆ ಉಪ್ಪಿಗೆ ಹೇಳಬೇಕು ಅಂತ ಹೇಳಿದರೆ ನಿಮ್ಮ ಪ್ರತಿ ಒಂದು ಮಾತನ್ನು ಕೂಡ ಉಪ್ಪು ಕೇಳ್ತದೆ. ನೀವು ಹೇಳಿದ್ದುಂಟಲ್ಲ, ನಿಮ್ಮ ದೇಹದಲ್ಲಿ ಯಾವುದೆಲ್ಲ ನೆಗೆಟಿವ್ ಉಂಟು ನೋಡಿ, ಅದನ್ನೆಲ್ಲ ಮ್ಯಾಗ್ನೆಟ್ ಥರ ಇದು ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ, ಪ್ರತಿ ಒಂದು ಸಮಸ್ಯೆಗಳನ್ನು ಈ ಉಪ್ಪಿನೊಂದಿಗೆ ಹೇಳ್ಕೊಳ್ಳಿ. ನಾನು ಇವಾಗ ಹೇಳಿಕೊಡ್ತೇನೆ ನೋಡಿ, ಅದರಲ್ಲಿ ನಿಮಗೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ನೀವು ಆ ಸಮಸ್ಯೆಯನ್ನು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದರೆ, ನಿಮಗೆ ಉಂಟಲ್ಲ ತುಂಬ ಚಿಂತೆ ಉಂಟು ಅಂತ ಹೇಳಿದರೆ, ನನಗೆ ತುಂಬ ಚಿಂತೆ ಉಂಟು ಅಂತ ಹೇಳ್ಕೊಂಡು ಉಪ್ಪನ್ನು ನೋಡಿಕೊಂಡು ಹೇಳಿ. ಅಥವಾ ಸಮಸ್ಯೆ ಉಂಟು, ದುಃಖ ಉಂಟು, ಅಥವಾ ಆರ್ಥಿಕ ಸಮಸ್ಯೆ ಉಂಟು, ಸಾಲದ ಸಮಸ್ಯೆ ಉಂಟು, ಆರೋಗ್ಯದ ಸಮಸ್ಯೆ ಉಂಟು, ಮನೆಯಲ್ಲಿ ಸದಾ ಜಗಳ, ಕೆಲಸದಲ್ಲಿ ತೊಂದರೆ, ಕೆಟ್ಟ ಕಣ್ಣಿನ ದೃಷ್ಟಿ ನಮ್ಮ ಪರಿವಾರದ ಮೇಲೆ ಬಿದ್ದಿದೆ ಅಂತ ಹೇಳ್ಕೊಂಡು ನಿಮಗೆ ಬೇರೆ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ, ನಿಮಗೆ ಎಂತೆಲ್ಲ ಸಮಸ್ಯೆ ಕೊಡ್ತಾ ಇದ್ದಾರೆ ನೋಡಿ, ಅದನ್ನು ಪ್ರತಿ ಒಂದನ್ನು ಕೂಡ ಈ ಉಪ್ಪಿನೊಂದಿಗೆ ಹೇಳಿಕೊಂಡು 1 ನಿಮಿಷ ಈ ಉಪ್ಪನ್ನು ಹೀಗೆ ಮುಷ್ಟಿ ಮಾಡಿ, ಆಯಿತಾ. ಪ್ರತಿ ಒಂದನ್ನು ಕೂಡ ಉಪ್ಪಿನೊಂದಿಗೆ ಹೇಳಿಕೊಂಡು ಉಪ್ಪನ್ನು ಮುಷ್ಟಿ ಮಾಡಿ. ನೀವು ಆಮೇಲೆ ಮುಷ್ಟಿ ಮಾಡುವಾಗ ಕೂಡ ನಿಮಗೆ ಯಾವುದಾದರೂ ಮರೆತು ಬಿಟ್ಟಿದ್ದೀರಾ ಅಂತ ಹೇಳ್ಕೊಂಡು ಕೂಡ ಅದನ್ನು ನೀವು ನೆನಪು ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಹೇಳುವಾಗ ಕೆಲವೊಂದು ವಿಷಯ ನನಗೆ ಮರೆತು ಹೋಗಿರ್ತದೆ. ಆದ್ದರಿಂದ ನಿಮಗೆ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ, ಅದನ್ನು ಒಂದು ಈ ಥರ ಪೇಪರಲ್ಲಿ ಉಂಟಲ್ಲ ಬರೆದಿಟ್ಕೊಂಡು ಅದನ್ನು ನೀವು ಉಪ್ಪಿನ ಜೊತೆಗೆ ಹೇಳ್ಬೋದು. ಅಂದರೆ ಮರೆತು ಹೋಗಬಾರ್ದಲ್ಲ, ಆ ಕಾರಣದಿಂದ ಉಪ್ಪಿನ ಜೊತೆಗೆ ನಿಮ್ಮ ಪ್ರತಿ ಒಂದು ಸಮಸ್ಯೆ ಕೂಡ ಹೇಳಿದಿರ ಅಂತ ಹೇಳ್ಕೊಂಡು ಆದ ನಂತರ ನೋಡಿ, ಆವಾಗ ನೀವು ತಗೊಂಡಿದ್ದೀರಲ್ಲ ಅರ್ಧ ಲೋಟ ನೀರು, ಆ ನೀರಿಗೆ ಈ ಉಪ್ಪನ್ನು ಹಾಕಬೇಕು, ಆಯಿತಾ. ನಾನು ನೋಡಿ ಇಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಕುವಾಗ ಕೂಡ ಹಾಗೆ ನಿಮ್ಮ ಎಲ್ಲ ಸಮಸ್ಯೆ ಕೂಡ, ನಿಮ್ಮ ದೇಹದಲ್ಲಿರುವ ಎಂತಹ ಕೆಟ್ಟ ಶಕ್ತಿ ಇದ್ದರೂ ಕೂಡ ಈ ಉಪ್ಪಿನ ಜೊತೆಗೆ ಈ ನೀರಿನಲ್ಲಿ ಸೇರಿಕೊಳ್ಬೇಕು ಅಂತ ಹೇಳ್ಕೊಂಡು ನೋಡಿ. ನಾವು ಹಾಕುವಾಗನೇ ಅದರದ್ದು ಕಲರ್ ಚೇಂಜ್ ಆಗ್ತದೆ ನೋಡಿ ನೀರದು. ಆವಾಗ ಎಷ್ಟು ಕ್ಲೀನಾಗಿತ್ತು ನೋಡಿ. ಇವಾಗ ಹಾಕುವಾಗನೇ ಅದು ನಮ್ಮ ದೇಹದಲ್ಲಿರುವ
ಕಲ್ಮಶವನ್ನು ಅದು ತೊಳಿಲಿಕ್ಕೆ ನೋಡ್ತದಲ್ಲ, ಆದ್ದರಿಂದ ನಿಮಗೆ ಹಾಕುವಾಗಲೇ ನಿಮಗೆ ಚೇಂಜಸ್ ಕಾಣಿಸ್ತದೆ. ಆದ್ದರಿಂದ ಉಂಟಲ್ಲ, ಇದನ್ನು ತುಂಬ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಕೊಂಡು 100ಗೆ 100% ಕೆಲಸ ಮಾಡ್ತದೆ, ಆಯಿತಾ. ಇದನ್ನು ನಾನು ಕೂಡ ಮಾಡ್ತೇನೆ. ಆದ್ದರಿಂದ ನನ್ನ ವಿಡಿಯೋ ನೋಡುವವರು ಕೂಡ ನಿಮಗೆ ಸಮಸ್ಯೆ ಇದ್ದರೆ ಹೋಗಲಿ ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಬಿಳಿ ಬಣ್ಣದ ಪೇಪರ್ ತಗೊಳ್ಳಿ. ಇಷ್ಟು ದೊಡ್ಡದು ಪೇಪರ್ ತಗೊಳ್ಳೋದು ಬೇಡ, ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇಷ್ಟು ದೊಡ್ಡದು ತಗೊಂಡಿದಿರೋದು, ಆಯಿತಾ. ಬಿಳಿ ಪೇಪರ್ ತಗೊಳ್ಳಿ, ಚಿಕ್ಕ ಪೀಸ್ ಆದರೂ ಕೂಡ ಪರವಾಗಿಲ್ಲ. ಆಮೇಲೆ ಉಂಟಲ್ಲ, ನಿಮ್ಮ ಅಧಿಕಾರದ ಹೆಸರನ್ನು ಇಲ್ಲಿ ಬರೀಲಿಕ್ಕೆ, ಆಯಿತಾ. ನಿಮಗೆ ಮನೆಯಲ್ಲಿ ಚಿನ್ನು, ಮುನ್ನು, ಗುಂಡು ಹಾಗೆ ಕರೀತಾರೆ ಅಂತ ಹೇಳ್ಕೊಂಡು ಆ ಹೆಸರೆಲ್ಲ ಕರೀಲಿಕ್ಕೆ ಹೋಗ್ಬಿಡಿ. ನಿಮ್ಮನ್ನು ಯಾರು ಯಾವ ರೀತಿ ಹೆಸರಿನಿಂದ ಗುರುತಿಸ್ತಾರೆ ನೋಡಿ. ಇವಾಗ ನನಗೆ ಅಂಬಿಕಾ ಅಂತ ಹೇಳ್ಕೊಂಡು 3,10,000 ಜನ ಗುರುತಿಸ್ತಾರೆ, ಆಯಿತಾ. ಅಂಬಿಕಾ ಅಂತ ಹೇಳಿದರೆ ಯಾರಂತ ಗೊತ್ತಾಗ್ತದೆ, ಆಯಿತಾ. ಅದೇ ರೀತಿಯಲ್ಲಿ ನಿಮ್ಮನ್ನು ಉಂಟಲ್ಲ, ಯಾರು ನಿಮ್ಮ ಹೆಸರಿನಿಂದ ಗುರುತಿಸ್ತಾರೆ ನೋಡಿ, ನಿಮಗೆ ಗೊತ್ತುಂಟು ಯಾವ ಹೆಸರಿಂದ ನಿಮ್ಮನ್ನು ಗುರುತಿಸ್ತಾರೆ. ಅದು ನಿಮ್ಮದು ಸರ್ನೇಮ್ ಕೂಡ ಸೇರಿಕೊಂಡಿರ್ಬೋದು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೆ, ಇವಾಗ ಬಿಗ್ ಬಾಸಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ ಅಥವಾ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನೋಡಿ, ಅವ್ರದ್ದು ಸರ್ನೇಮ್ ಕೂಡ ಸೇರಿಸ್ಕೊಂಡು ಅವರನ್ನು ಗುರುತಿಸ್ತಾರೆ. ಅದೇ ರೀತಿಯಲ್ಲಿ ಉಂಟಲ್ಲ, ಈಗ ನನ್ನನ್ನಾದರೆ ಬರೀ ಅಂಬಿಕಾ ಅಂತ ಹೇಳ್ಕೊಂಡು ಮಾತ್ರ ಗುರುತಿಸ್ತಾರೆ. ನಿಮ್ಮನ್ನು ಯಾವ ರೀತಿಯಲ್ಲಿ, ನಿಮ್ಮ ಅಧಿಕಾರದ ಹೆಸರು ಯಾವ ರೀತಿಯಲ್ಲಿ ಗುರುತಿಸ್ತಾರೆ ನೋಡಿ, ನಿಮ್ಮನ್ನು ಯಾವ ರೀತಿಯಲ್ಲಿ ಕರೀತಾರೆ ನೋಡಿ, ಆ ಹೆಸರನ್ನು ಕೆಂಪು ಬಣ್ಣದ ಪೆನ್ನಿಂದ, ಆಯಿತಾ. ಕೆಂಪು ಬಣ್ಣದ ಪೆನ್, ಬೇರೆ ಯಾವ ಬಣ್ಣ ಕೂಡ ಇದಕ್ಕೆ ಯೂಸ್ ಆಗೋದಿಲ್ಲ, ಕೆಂಪು ಬಣ್ಣದ ಪೆನ್ನೇ ಆಗಬೇಕು. ಇಲ್ಲಿ ಚಂದ ಮಾಡಿ ಬರೀರಿ, ಆಯಿತಾ. ನಿಮ್ಮನ್ನು ಯಾವ ಹೆಸರಿಂದ ಗುರುತಿಸ್ತಾರೆ, ಆಯಿತಾ. ಕೆಲವರಿಗೆ ಅಂದರೆ ಕೆಲವರಿಗೆ ಸರ್ನೇಮ್ ಜೊತೆಗೆ ಕೂಡ ಗುರುತಿಸ್ತಾರೆ, ಕೆಲವರಿಗೆ ಬರೀ ಹೆಸರು ಮಾತ್ರ ಗುರುತಿಸ್ತಾರೆ. ಅದೇ ಅರ್ಧ ಹೆಸರೆಲ್ಲ ಬರೀಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವನ ಬದಲಾಗಬೇಕಲ್ಲ, ಅದರಿಂದ ಫುಲ್ ಹೆಸರನ್ನೇ ಬರೀರಿ. ನೋಡಿ, ನನಗೆ ಈ ಹೆಸರಿಂದ ಅಂಬಿಕಾ ಅಂತ ಹೇಳ್ಕೊಂಡು ಹೆಸರಿಂದ 3,10,000 ಜನ ಗುರುತಿಸ್ತಾರೆ ಅಂತ ಹೇಳ್ಕೊಂಡು ಹೇಳಿದೆ ನೋಡಿ. ಅದು ಕೂಡ ನಮ್ಮ ಹೆಮ್ಮೆ, ಆಯಿತಾ. ಈ ಹೆಸರಿಂದನೇ ನನ್ನನ್ನು ಅಷ್ಟು ಜನ ಗುರುತಿಸಲಿಕ್ಕೆ ಕಾರಣ, ಆಯಿತಾ. ಎಲ್ಲರಿಗೂ ಸಿಗುವುದಿಲ್ಲ, ಆಯಿತಾ. ಎಲ್ಲರೂ ಗುರುತಿಸುವಂದರೆ ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಲಿ, ಎಷ್ಟೇ ದೊಡ್ಡ ಕೋಟ್ಯಾಧೀಶರಾಗಿದ್ದರೂ ಕೂಡ ಒಂದು 10, 15 ಅಥವಾ 1,000 ಜನ ನಿಮ್ಮನ್ನು ಗುರುತಿಸ್ಬೋದು. ಆದರೆ ನಮ್ಮ ಭಾಗ್ಯ ನೋಡಿ, 3,10,000 ಜನ ನನ್ನನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ನಮಗೆ ಹೆಸರಿಗೆ ಇರುವ ತಾಕತ್ತು ನೋಡಿ, ಅದೇ. ಆದ್ದರಿಂದ ಉಂಟಲ್ಲ, ನಾವು ಹೇಳೋದು, ನಮ್ಮ ಹೆಸರನ್ನು ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು, ಆಯಿತಾ. ಎಂಥ ಹೆಸರು, ಎಂಥದೋ ಒಂದು ಲಾಟ್ಪೊಟ್ ಹೆಸರು ಹಾಗೆ ಹೇಳಲಿಕ್ಕೆ ಹೋಗಬಾರ್ದು. ನಮ್ಮ ಹೆಸರೇ ನಮ್ಮ ಹೆಮ್ಮೆ ಆಗಿರಬೇಕು. ಆದ್ದರಿಂದ ನಿಮ್ಮ ಹೆಸರನ್ನು ಯಾವ ರೀತಿಯಲ್ಲಿ ಕರೀತಾರೆ ನೋಡಿ, ಅದೇ ರೀತಿಯಲ್ಲಿ ಹೆಸರನ್ನು ಬರೆಯಿರಿ. ನಂದು ಫ್ರಂಟ್ ಕ್ಯಾಮರಾ ಆಗಿರೋದ್ರಿಂದ ಉಲ್ಟಾ ಕಾಣಿಸ್ತಿದೆ. ಕೆಂಪು ಇಂಕ್ನಲ್ಲೇ ಬರೆಯಿರಿ, ಬಿಟ್ಟರೆ ಬೇರೆ ಬಣ್ಣದ ಇಂಕ್ನಲ್ಲಿ ಬರೀಲಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಹೆಸರನ್ನು ಬರೆದು ಆದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದರೆ, ಆ ಹೆಸರು ಬರೆದ ಜಾಗವನ್ನು ನಿಮ್ಮ ಕಡೆಗೆ ತಿರುಗಿಸಿ ಅದನ್ನು ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಕಣ್ಣಿಗೆ ನೀವು ಒತ್ಕೊಳ್ಬೇಕು. ನಿಮ್ಮ ಹೆಸರಿನ ಜೊತೆಗೆ ನೀವು ಮಾತಾಡಬೇಕು. ಅದು ಯಾವ ರೀತಿ ಮಾತಾಡಬೇಕು ಅಂತ ಹೇಳಿದರೆ, ಕಣ್ಣಿಗೆ ನೋಡಿ ಹೀಗೆ ಇಟ್ಕೊಂಡು ಆಮೇಲೆ ಏನು ಹೇಳಬೇಕು ಅಂತ ಹೇಳಿದರೆ, ನಂದಂದರೆ ನಾನು ಮಾತಾಡೋದು ನಿಮಗೆ ಕೇಳಿಸಿಲ್ಲ, ಆದ್ದರಿಂದ ನಾನು ಹೇಳ್ತಾ ಇರೋದು, ನೀವು ಕಣ್ಣಿಗೆ ಹಿಡ್ಕೊಳ್ಳಿ. ಕಣ್ಣಿಗೆ ಹಿಡ್ಕೊಂಡೇ ಮಾಡಿ ಹೇಳಿ. ಏನಂತ ಹೇಳಿದರೆ, ಓ ನನ್ನ ಹೆಸರೇ, ಅಂದರೆ ಈ ಹೆಸರಿನ ಜೊತೆಗೆ ನೀವು ಮಾತಾಡ್ತಾ ಇರೋದ್ರಿಂದ ಓ ನನ್ನ ಹೆಸರೇ ಅಂತ ಹೇಳ್ಕೊಂಡು ಬೇಕಾದರೆ ಕರೀರಿ. ಆ ಹೆಸರ ಜೊತೆಗೆ ಏನು ಮಾತಾಡಬೇಕು ಅಂತ ಹೇಳಿದರೆ, ನೀನು ನನ್ನ ಅಸ್ತಿತ್ವ. ಯಾಕಂತ ಹೇಳಿದರೆ ಆ ಹೆಸರಿನಿಂದಲೇ ನಿಮ್ಮನ್ನು ಜನರು ಗುರುತಿಸುತ್ತಾ ಇದ್ದಾರಲ್ವ, ಆದ್ದರಿಂದ ನೀನು ನನ್ನ ಅಸ್ತಿತ್ವ, ಆಯಿತಾ. ನಾನು ಉಂಟಲ್ಲ, ಅಂದರೆ ಈ ಹೆಸರನ್ನು ನಾನು ಇಟ್ಕೊಂಡಿದ್ದೇನೆ. ನನ್ನಿಂದ ಈ ಜನ್ಮದಲ್ಲಾಗಲಿ ಅಥವಾ ಹೋದ ಜನ್ಮದಲ್ಲಾಗಲಿ ಯಾರಾದರೂ ಕಣ್ಣೀರು ಹಾಕಿದ್ದರೆ, ಆಯಿತಾ, ನನ್ನಿಂದ ಏನಾದರೂ ಬೇರೆಯವರು ಕಣ್ಣೀರು ಹಾಕಿದ್ದರೆ, ಬೇರೆಯವರು ಮೇಲೆ ಬರುವುದನ್ನು ನಾನು ಸಹಿಸದೆ ಅವರ ಕಾಲನ್ನು ಎಳೆದಿದ್ದರೆ, ಗೊತ್ತಿದ್ದೋ ಗೊತ್ತಿಲ್ಲದು, ಆಯಿತಾ, ಎಳೆದಿದ್ದರೆ, ಅಥವಾ ನಾನು ಬೇರೆಯವರಿಗೆ ಯಶಸ್ಸನ್ನು ನೋಡಿಕೊಂಡು ಉಂಟಲ್ಲ ಹೊಟ್ಟೆ ಕಿಚ್ಚು ಪಟ್ಟಿದ್ದರೆ, ಪಾಪ ಕರ್ಮಗಳನ್ನು ಮಾಡಿದ್ದರೆ, ಆಯಿತಾ, ಅಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಏನೋ ಒಂದು ಪಾಪದ ಕರ್ಮ ಮಾಡಿರ್ತೇವೆ, ಆ ಕಾರಣದಿಂದ, ಆಯಿತಾ, ಅಥವಾ ಯಾರಿಗೂ ಯಾವುದೋ ಒಂದು ಒಳ್ಳೆಯ ಹೆಸರು ಬರಬೇಕಿರ್ತದೆ, ಯಾವುದರಲ್ಲೋ ಒಂದು ಸ್ಥಾನದಲ್ಲಿ ಮುಂದೆ ಇರ್ತಾರೆ ಕೆಲವರು. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಎಲ್ಲರೂ ಕೂಡ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಕೆಲವರ ಮನಸ್ಸಿನಲ್ಲಿ ಭಾವನೆ ಇರ್ತದೆ, ಅದು ನಿಮಗೆ ಉಂಟಾ ಇಲ್ವಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ಯಾರಿಗೋ ಯಾವುದೋ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇರ್ತದೆ, ಆ ವಿಷಯದಲ್ಲಿ ಅವರು ಮುಂದೆ ಹೋಗಬೇಕು ಅಂತ ಹೇಳ್ಕೊಂಡು ಬಯಸಿರ್ತಾರೆ, ಆಯಿತಾ. ಆವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಆ ವಿಷಯಕ್ಕೆ ಮುಂದೆ ಹೋಗಲಿಕ್ಕೆ ಅವರು ಬಿಟ್ಟರೆ ಆ ವಿಷಯದಲ್ಲಿ ಅವರು ಹೆಸರು ಮಾಡ್ತಾರೆ ಅಂತ ಹೇಳ್ಕೊಂಡು ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಹೊಟ್ಟೆ ಕಿಚ್ಚು ಅಥವಾ ಅವರು ಮುಂದೆ ಬರಬಾರ್ದು ಅಂತ ಹೇಳ್ಕೊಂಡು ಎಂಥದೋ ಒಂದು ಕಾರಣದಿಂದ ಅವರು ಆ ಕೆಲಸಕ್ಕೆ ಹೋಗದೇ ಇರುವಾಗ ನಾವು ಅಡ್ಡ ಮಾಡ್ತೇವೆ.
ಅದೆಲ್ಲದೂ ಕೂಡ ನಾವು ಎಂತೆಲ್ಲ ಮಾಡ್ತೇವೆ ನೋಡಿ, ಅದೆಲ್ಲ ಕರ್ಮಕ್ಕೆ ಬರ್ತದೆ ಆಯಿತಾ. ತಲೆಗೆ ಹಾಕಿದ ನೀರು ನಾವು ಬೇರೆಯವರಿಗೆ ಉಪದ್ರ ಕೊಡ್ತಾ ಇದ್ದೀರಾ ಅಂತ ಹೇಳ್ಕೊಂಡಾದರೆ ಆಯಿತಾ, ಬೇರೆಯವರು ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡಾದರೆ, ಯಾರಿಗೋ ಒಬ್ಬರಿಗೆ ಉಂಟಲ್ಲ ದ್ವೇಷದಿಂದ ನಾವು ಕಂತ್ರಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡಾದರೆ, ನಾನು ಹಾಗೆ ಹೇಳೋದು ಆಯಿತಾ, ನಾನು ಸಾಫ್ಟಾಗಿ ಎಲ್ಲ ಮಾತಾಡೋದಿಲ್ಲ. ಕಂತ್ರಿ ಕೆಲಸಕ್ಕೆ ಮಾಡುವವರನ್ನು ಕಂತ್ರಿ ಕೆಲಸಕ್ಕೆ ಅಂತ ಹೇಳ್ಕೊಂಡು ಹೇಳೋದು. ಅಂದರೆ ಕೆಲವರಿಗೆ ಒಬ್ಬರನ್ನು ನೋಡಿದರೆ ಆಗೋದಿಲ್ಲ, ಅವರನ್ನು ಕಾಲು ಎಳೆಯುವುದೇ ಹೇಗೆ ಅಂತ ಹೇಳ್ಕೊಂಡು ನೋಡ್ತಾರಲ್ಲ. ಎಂತಹ ಕೆಲಸ ಮಾಡಿದರೂ ಕೂಡ ಅದು ನಮ್ಮ ಕರ್ಮಕ್ಕೆ ಹೋಗಿದ್ದು ಅಂದರೆ ನಾವು ತಲೆಗೆ ಹಾಕಿದ ನೀರು ಹೇಗೆ ಕೆಳಗಡೆ ಬರ್ತದೆ ನೋಡಿ, ಅದೇ ರೀತಿಯಲ್ಲಿ ನಾವು ಮಾಡಿದ ಕರ್ಮ ನಮ್ಮ ಮಕ್ಕಳಿಗೆ ಬರ್ತದೆ ಆಯಿತಾ. ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಎಣಿಸ್ಕೊಳ್ಳೋದು ಬೇರೆಯವ್ರದ್ದು ಮಕ್ಕಳನ್ನ ನೋಡ್ಕೊಂಡು ನಾವು ಹೊಟ್ಟೆ ಪಟ್ಕೊಂಡ್ರೆ ಉಂಟಲ್ಲ ನಮಗೆ ಎಂತ ಆಗೋದಿಲ್ಲ ಅಂತ. ನಮಗೆ ಎಂತ ಆಗೋದಿಲ್ಲ, ನಮ್ಮ ಮಕ್ಕಳು ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಬೇರೆಯವ್ರ ಮಕ್ಕಳಿಗೆ ಉಂಟಲ್ಲ ಯಾವುದಾದ್ರೂ ವಿಷಯದಲ್ಲಿ ಮುಂದೆ ಬರ್ತಾರಂತ ಹೇಳಿದರೆ ಅವರಿಗೆ ಮುಂದೆ ಬರಲಿಕ್ಕೆ ಬಿಡಿ. ಅದನ್ನು ಬಿಟ್ಕೊಂಡು ನಮ್ಮ ಹೊಟ್ಟೆ ಕಿಚ್ಚು ಬುದ್ಧಿಯಿಂದ ಕಂತರಿ ಬುದ್ಧಿಯಿಂದ ಉಂಟಲ್ಲ ಮಕ್ಕಳನ್ನು ಹೇಗೆ ತಡೆಯುವುದು, ಅವರು ಮುಂದೆ ಬರ್ದಿದ್ದಾಗೆ ಹೇಗೆ ಮಾಡೋದು ಆಯಿತಾ. ಕೆಲವರು ಒಬ್ಬರಿಗೆ ಒಬ್ಬರು ಮಾತಾಡ್ಕೊಂಡು ಉಂಟಲ್ಲ ಒಂದು ಏನು ಮಾಡೋದು ಪಾಯಿಂಟ್ ಔಟ್ ಮಾಡಿಕೊಂಡು ಆ ಮಗುವನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಆ ಥರ ಮಾಡಿದ್ರೆ ಉಂಟಲ್ಲ ನಿಮ್ಮ ಮಕ್ಕಳನ್ನು ಕೂಡ ಮುಂದೆ ಅನುಭವಿಸ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಆ ಥರದ್ದು ಎಂಥ ಬುದ್ಧಿ ಇದ್ರೂ ಕೂಡ, ಎಂತಹ ತೊಂದರೆ ಮಾಡಿದರೂ ಕೂಡ, ತಪ್ಪನ್ನು ಮಾಡಿದರೂ ಕೂಡ ನಿಮ್ಮ ಹೆಸರಿನಿಂದ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರಿಗೆ ನೀವೇ ಕ್ಷಮೆ ಕೇಳಬೇಕು ಆಯಿತಾ. ಈ ಹೆಸರನ್ನು ನಾನು ಇಟ್ಕೊಂಡು ಇಂಥದ್ದೆಲ್ಲ ಪಾಪ ಕರ್ಮ ಮಾಡಿದ್ದೇನೆ, ಆದ್ದರಿಂದ ನನಗೆ ಈ ಥರದ್ದು ಕಷ್ಟ ಬರ್ತಾ ಉಂಟು ಅಂತ ಹೇಳ್ಕೊಂಡು ನೀವು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ನಿಮಗೆ ನೀವೆಂತೆಲ್ಲ ಕಂತ್ರಿ ಕೆಲಸ ಮಾಡಿದ್ದೀರಾ ಊರಿಗೆಲ್ಲ ಗೊತ್ತಾಗ್ತದೆ. ನಿಮ್ಮ ಹೆಸರಿನಲ್ಲಿ 4 ಗೋಡೆ ಮಧ್ಯೆ ಕೂತ್ಕೊಂಡು ಹೇಳಿದರೆ ಗೊತ್ತಾಗೋದಿಲ್ಲ ಅಲ್ಲ. ಆದ್ದರಿಂದ ಇಷ್ಟು ದಿವಸ ಮಾಡಿದ್ದು ಮಾಡಲಿ, ಇನ್ನಾದರೂ ಪಶ್ಚಾತ್ತಾಪದಿಂದ ಈ ಹೆಸರನ್ನು ಇಟ್ಕೊಂಡು ನಾನು ಈ ಹೆಸರನ್ನು ಹಾಳು ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಬಂದರೆ ಈ ಕೆಲಸ ಮಾಡಿ. ಕಣ್ಣಿಗೆ ಒತ್ಕೊಂಡು ಇಷ್ಟನ್ನು ಹೇಳಿಕೊಂಡು ನೋಡಿ, ನಾನು ಇಷ್ಟು ಇದು ಕೆಟ್ಟ ಕೆಲಸ ಮಾಡಿದ್ದೇನೆ, ಇದರಿಂದನೇ ನನಗೆ ಕಷ್ಟ ಬರ್ತಾ ಉಂಟು, ನನಗೂ ಕಷ್ಟ ಬರ್ತಾ ಉಂಟು, ನನ್ನ ಮಕ್ಕಳಿಗೂ ಕಷ್ಟ ಬರ್ತಾ ಉಂಟು, ನನ್ನ ಮನೆಯವರಿಗೆಲ್ಲರಿಗೂ ಕಷ್ಟ ಬರ್ತಾ ಉಂಟು. ಇನ್ನಾದರೂ ನಾನು ಮುಂದೆ ಈ ತಪ್ಪು ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ ಆಯಿತಾ. ನಿನ್ನ ಹೆಸರನ್ನು ನಾನು ಇಟ್ಕೊಂಡು ಆ ಹೆಸರಿಗೆ ಹಾಳು ಮಾಡ್ತಾ ಇದ್ದೇನೆ, ಇನ್ನು ನಾನು ಅದನ್ನು ಆಗಲಿಕ್ಕೆ ಬಿಡುವುದಿಲ್ಲ. ನಿನ್ನನ್ನು ಉಂಟಲ್ಲ ಇಂತಹ ನೆಗೆಟಿವ್ಗಳಿಂದ, ಇಂತಹ ಉಂಟಲ್ಲ ತೊಂದರೆಗಳಿಂದ ನಾನು ಮುಕ್ತ ಮಾಡ್ತೇನೆ ಅಂತ ಹೇಳ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಕಣ್ಣಿಗೆ ಒತ್ಕೊಂಡು ಆದ ನಂತರ ಎಲ್ಲ ಹೇಳ್ಕೊಂಡು ನಿನ್ನನ್ನು ಮುಕ್ತ ಮಾಡ್ತೇನೆ ಅಂತ ಹೇಳಿದ ನಂತರ ಆಮೇಲೆ ಪುನಃ ಅಂಥದ್ದೇ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಆಯಿತಾ. ನೋಡಿ, ಜನರ ಕೆಟ್ಟ ದೃಷ್ಟಿ, ಕೆಟ್ಟ ದ್ವೇಷ, ಕೆಟ್ಟ ನಡವಳಿಕೆ ನಮ್ಮ ಹೆಸರಿನಲ್ಲಿ ನಾವು ಉಂಟಲ್ಲ ಮಾಡ್ತೇವಲ್ಲ ಕೆಲವೊಂದು ಕೆಲಸ, ಅದೆಲ್ಲ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದೆ ಅಂತ ಎಣಿಸ್ಕೊಂಡ್ರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಇದನ್ನು ನೀವು ಹೇಳ್ಕೊಳ್ಳುವಾಗ ಆಯಿತಾ, ನಿಮ್ಮ ಹೆಸರಿನೊಂದಿಗೆ ನೀವು ಇದನ್ನು ಮಾತಾಡುವಾಗ ಕೆಲವರಿಗೆ ಅಳು ಬರುವ ಚಾನ್ಸಸ್ ಇರ್ತದೆ. ಅಳು ಬಂದರೆ ಏನಂತ ಹೇಳಿದರೆ ನೀವು ಮಾಡಿದ ತಪ್ಪು ಕರ್ಮಗಳೆಲ್ಲ ಆಯಿತಾ ಕ್ಷಮೆ ಸಿಗ್ತದೆ ಅಂತ ಹೇಳ್ಕೊಂಡು ಅರ್ಥ. ಕೆಲವರಿಗೆ ನಗು ಬರ್ತದೆ, ಯಾಕಂತ ಹೇಳಿದರೆ ಅವರಿಗೆ ಅವರ ಮನಸ್ಸು ಇನ್ನೂ ಕೂಡ ಶುದ್ಧ ಆಗಲಿಲ್ಲ ಆಯಿತಾ. ನಾನು ಮಾಡಿದ ತಪ್ಪು ಕೆಲಸಕ್ಕೆ ನನ್ನ ಮನಸ್ಸು ಸಿದ್ಧ ಇಲ್ಲ, ನಾನು ತಪ್ಪು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಚಾನ್ಸೇ ಇಲ್ಲ ಆಯಿತಾ. ನಾನು ಮಾಡಿದ್ದೇ ಸರಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ನೋಡಿ, ಅಂಥವರಿಗೆ ನಗು ಬರ್ತದೆ. ಕೆಲವರಿಗೆ ರೋಷ ಬರ್ತದೆ, ಕೆಲವರಿಗೆ ದ್ವೇಷ ಬರ್ತದೆ. ನಿಮಗೆ ಎಂತ ಬರ್ತದೆ ನೋಡಿ, ಅದು ಬರಲಿಕ್ಕೆ ಬಿಡಿ, ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ನಿಮಗೆ ಗೊತ್ತಾಗ್ತದಲ್ವ ನಿಮಗೆ ಯಾವ ಥರ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗ್ತದೆ ಅಂತ. ಆ ರೀತಿಯಲ್ಲಿ ಬದಲಾವಣೆ ಆಗಲಿಕ್ಕೆ ಬಿಡಿ. ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ, ಈ ಉಪ್ಪಿನ ನೀರು ನೋಡಿ, ಉಪ್ಪು ಹಾಕಿದ ನೀರಿಗೆ ಉಂಟಲ್ಲ ನಿಮ್ಮ ಹೆಸರನ್ನು ಬರೆದಿದ್ದೀರ ನೋಡಿ, ಕೆಂಪು ಅಕ್ಷರದಲ್ಲಿ ಬರೆದಿದ್ದೀರಾ. ಇದರಲ್ಲಿ ನೀವು ನೀರಿನೊಂದಿಗೂ ಕೂಡ ಮಾತಾಡಿದ್ದೀರಾ, ಉಪ್ಪಿನೊಂದಿಗೂ ಕೂಡ ಮಾತಾಡಿದ್ದೀರಾ, ನಿಮ್ಮ ಹೆಸರಿನೊಂದಿಗೂ ಕೂಡ ಮಾತಾಡಿದ್ದೀರಾ. ಈ ಹೆಸರನ್ನು ಉಪ್ಪಿನಲ್ಲಿ ಈ ರೀತಿ ಬಿಡಬೇಕು ನೋಡಿ, ಹೀಗೆ ಬಿಡಬೇಕು ನೋಡಿ, ಈ ರೀತಿ ಉಪ್ಪಿನ ಒಳಗಡೆ ಹಾಕಿಬಿಡಿ. ಆಮೇಲೆ ನೀವು ಎಂತ ಸಹ ಮಾತಾಡಲಿಕ್ಕೆ ಹೋಗಬೇಡಿ, ಯಾಕಂತ ಹೇಳಿದರೆ ಮಾತಾಡೋದು, ಹೇಳೋದು, ಮಾಡೋದು ಎಲ್ಲ ಹೇಳಿ ಆಗಿದೆ. ಇದನ್ನು ಏನು ಮಾಡಿ ಅಂತ ಹೇಳಿದರೆ, ಇದನ್ನು ಕರಗುವುದನ್ನು ನೀವು ನೋಡ್ತಾ ಇರಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಉಪ್ಪು ಕರಗುವುದು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ. ಅದರ ಜೊತೆಗೆ ಉಂಟಲ್ಲ ನಿಮಗೆ ಈ ಪೇಪರ್ನಲ್ಲಿ ನಿಮ್ಮ ಹೆಸರು ಬರೆದಿದ್ದಾರೆ ನೋಡಿ, ಅದು ಕೂಡ ಕರಗುವುದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕೆ ನೀವು ಒಂದು 5 ರಿಂದ 10 ನಿಮಿಷ ತನಕ ಶಾಂತಿಯಿಂದ ಈ ನೀರನ್ನೇ ನೋಡ್ತಾ ಇರಿ ಆಯಿತಾ. ಎಂತ ಸಹ ಮಾತಾಡಲಿಕ್ಕೆ ಹೋಗೋದು ಬೇಡ ಅಂತ ಹೇಳ್ಕೊಂಡು ಹೇಳಿದೆಲ್ಲ, ಶಾಂತಿಯಿಂದ ಈ ನೀರನ್ನೇ ನೋಡ್ತಾ ಇರಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಈ ಇದುಂಟಲ್ಲ ಕೆಲವ್ರದ್ದು ಏನಂತ ಹೇಳಿದರೆ ಪಾಪ ಕರ್ಮ ತುಂಬ ಮಾಡಿದರೆ ಉಂಟಲ್ಲ ಕರಗುವುದು ಲೇಟ್ ಆಗ್ತದೆ ಆಯಿತಾ. ನೀವು ಬೇರೆಯವರಿಗೆ ಜಾಸ್ತಿ ಹಿಂಸೆ ಕೊಟ್ಟಿದ್ದೀರಾ, ಬೇರೆಯವರಿಗೆ ನೋವು ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡಾದರೆ ಪೇಪರಲ್ಲಿ ಕರಗಿದ್ದು ಸ್ವಲ್ಪ ಲೇಟ್ ಆಗ್ತದೆ. ನೀವು ಅಷ್ಟು ಕರ್ಮ ಮಾಡಲಿಲ್ಲ ಅಂತ ಹೇಳ್ಕೊಂಡಾದರೆ
ಬೇಗನೆ ಕರಗಿ ಹೋಗ್ತದೆ ಆಯಿತಾ. ಈ ಹೆಸರು ಉಂಟಲ್ಲ, ನಿಮ್ಮ ಹೆಸರು ಈ ಉಪ್ಪು ನೀರಿನೊಂದಿಗೆ ವಿಲೀನವಾಗಿ ಹೋಗ್ತದೆ. ನೋಡಿ, ಈ 5 ನಿಮಿಷ ನೀವು ಇದು ನೋಡುವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನಸ್ಸು ಉಂಟಲ್ಲ ಭಾರ ಆಗಿರ್ತದಲ್ಲ, ನೀವು ಯಾರಿಗೋ ಕ್ಷಮೆ ಕೇಳಬೇಕು ಅಂತ ಎಣಿಸ್ಕೊಂಡಿರ್ತೀರ, ಕ್ಷಮೆ ಕೇಳಲಿಕ್ಕೆ ನಿಮಗೆ ಆಗ್ತಾ ಇರೋದಿಲ್ಲ ಆಯಿತಾ. ನೀವು ಬೇರೆಯವ್ರದ್ದು ಜೀವನದಲ್ಲಿ ತೊಂದರೆ ಕೊಟ್ಟಿರ್ತೀರ, ನಿಮಗೆ ಅದನ್ನು ಅವ್ರ ಜೊತೆ ಹೇಳ್ಕೊಳ್ಳಿ, ನಿಮಗೆ ನಾನು ಈ ಥರ ತೊಂದರೆ ಕೊಟ್ಟಿದ್ದೇನೆ ಅಂತ ನಿಮಗೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಸೈಲೆಂಟಾಗಿ ಇದನ್ನು ನೋಡ್ತಾ ಇದ್ರೂ ಕೂಡ ನಿಮ್ಮ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ತಪ್ಪಿಗೆ ಖಂಡಿತ ಕ್ಷಮೆ ಸಿಕ್ಕೇ ಸಿಗುತ್ತೆ, ದೇವರು ಕ್ಷಮೆ ಕೊಟ್ಟೇ ಕೊಡ್ತಾರೆ. ಅದರ ನಂತರ ಉಂಟಲ್ಲ, ಒಂದು ಸಲ ಮಾಡಿ ನಿಮಗೆ ಕ್ಷಮೆ ಬೇಡ್ಕೊಂಡ ನಂತರ ಪುನಃ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಜನ್ಮದಲ್ಲಿ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳು ಅನುಭವಿಸಬಾರ್ದು, ನಿಮ್ಮ ಮನೆಯವರು ಅನುಭವಿಸಬಾರ್ದು ಅಂತ ಹೇಳ್ಕೊಂಡಾದರೆ ಉಂಟಲ್ಲ, ಆ ತಪ್ಪು ಯಾವತ್ತು ಇಲ್ಲಿಗೆ ಲಾಸ್ಟ್ ಆಗಿರಬೇಕು, ಇಲ್ಲಿಗೆ ಸ್ಟಾಪ್ ಆಗಬೇಕು. ಅದರ ನಂತರ ಆ ತಪ್ಪು ಪುನಃ ಮಾಡಲಿಕ್ಕೆ ಹೋಗಲೇಬೇಡಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದು ಕರಗದೇ ಇರಲಿ. ನಾನು ಆವಾಗನೇ ಹೇಳಿದೆ, ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಆಗ್ತದೆ ಅಂತ. ಇದನ್ನು ಯಾರ ದೃಷ್ಟಿಗೂ ಕೂಡ ಬೀಳದೇ ಇರುವ ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಇಡಬೇಕು ಆಯಿತಾ. ಟಾಯ್ಲೆಟ್ ಮತ್ತು ಬಾತ್ರೂಮ್ ಬಿಟ್ಟು ಎಲ್ಲಿ ಬೇಕಾದರೆ ಇಡಿ. ನೀವು ಬೇಕಾದರೆ ಮಂಚದ ಕೆಳಗಡೆ ಬೇಕಾದರೆ ಇಡ್ಬೋದು. ನೀವು ಮಲಗ್ತೀರ ನೋಡಿ, ಅದ್ರದ್ದು ಮಂಚದ ಕೆಳಗಡೆ ಬೇಕಾದರೆ ನೀವು ಇಟ್ಕೊಂಡು ಮಲಗ್ಬೋದು. ಮಲಗಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಭಯಾನಕ ಕನಸು ಖಂಡಿತ ಬೀಳುತ್ತೆ ಆಯಿತಾ. ನೀವು ಕ್ಷಮೆ ಬೇಡ್ಕೊಳ್ಳಿ, ಏನು ಬೇಕಾದರೂ ಎಣಿಸ್ಕೊಂಡಿರಿ, ನಿಮಗೆ ಭಯಾನಕ ಕನಸು ಉಂಟಲ್ಲ, ಭಯ ಕನಸು, ಕೆಟ್ಟ ಕನಸು ಖಂಡಿತ ಬಿದ್ದೇ ಬೀರ್ತದೆ. ಆವಾಗ ನಿಮಗೆ ಕನಸು ಬಿದ್ದು ಕೂಡಲೇ ನೀವು ಭಯ ಬೀಳುವ ಅಗತ್ಯ ಇಲ್ಲ. ಆ ಥರ ಕನಸು ಬಿದ್ದರೆ ಏನಂತ ಹೇಳಿದರೆ, ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕತೆ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು, ಅಂದರೆ ನೆಗೆಟಿವ್ ಎಲ್ಲ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ. ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ಆ ನಿದ್ದೆ ಉಂಟಲ್ಲ, ನೀವು 1 ವರ್ಷದಲ್ಲಿ ಯಾವತ್ತೂ ಕೂಡ ಮಾಡಿರೋದಿಲ್ಲ ಅಂತಹ ಒಳ್ಳೆಯ ನಿದ್ರೆ ನಿಮಗೆ ಸಿಗ್ತದೆ. ಆಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ, ಎದ್ದ ಕೂಡಲೇ ಫಸ್ಟು ಈ ನೀರನ್ನು ನೋಡಿ. ಆ ನೀರು ಉಂಟಲ್ಲ ಕರ್ಷ್ಮಲವಾಗಿರ್ತದೆ, ಗಲೀಜಾಗಿರ್ತದೆ, ಅದು ನೋಡಲಿಕ್ಕೆ ಅಸಾಧ್ಯ. ಕೆಲವರದ್ದು ಉಂಟಲ್ಲ ತುಂಬ ಪಾಪಕರ್ಮ ಮಾಡಿರೋದು, ಅವರದ್ದು ನೀರಿದ್ದು ಕಲ್ಲರು ಕೂಡ ಚೇಂಜ್ ಆಗಿರ್ತದೆ ಆಯಿತಾ. ನೀವು ಯಾವ ರೀತಿಯಲ್ಲಿ ಉಂಟು ನೋಡಿ ನಿಮ್ಮದು ಬಿಹೇವಿಯರ್, ಆ ರೀತಿಯಲ್ಲಿ ಆ ನೀರು ಕಾಣಿಸ್ತದೆ ನಿಮಗೆ. ಅದು ಹೇಗೆ ಬೇಕಾದರೆ ಕಾಣಿಸ್ಲಿ, ಎಲ್ಲರಿಗೂ ತೋರಿಸ್ತಾ ಹೋಗಬೇಡಿ ಹೀಗೆ ಮಾಡಿಕೊಂಡು ಆಯಿತಾ. ನೋಡಿ, ನಂದು ನೀರು ಈ ಥರ ಆಗಿದೆ, ಹೀಗೆ ಆಗಿದೆ ಅಂತ ಹೇಳ್ಕೊಂಡು ಎಲ್ಲರಿಗೆ ತೋರಿಸ್ತಾ ಹೋಗಬೇಡಿ. ಅದನ್ನು ತೊಗೊಂಡು ಹೋಗಿ ಟಾಯ್ಲೆಟ್ಗೆ ಹಾಕಿ ಅಥವಾ ಸಿಂಕ್ಗೆ ಹಾಕಿಬಿಡಿ ಆ ನೀರು ಆಯಿತಾ. ಅದು ಹೇಗೆ ನೋಡಿ ಕೊಚ್ಚೆ ಒಳಗೆ ಸೇರಿಕೊಳ್ತದೆ, ಅದೇ ರೀತಿಯಲ್ಲಿ ನಿಮ್ಮ ಇಡೀ ದೇಹದಲ್ಲಿರೋ ನೀವು ಮಾಡಿದ ಪಾಪ ಕರ್ಮಗಳೆಲ್ಲದೂ ಕೂಡ ಅದರಲ್ಲಿ ಹೋಗಿ ಉಂಟಲ್ಲ, ನಿಮ್ಮದು ಹೊಸ ಜೀವನ ನಿಮಗೆ ಸ್ಟಾರ್ಟ್ ಆಗ್ತದೆ. ಅಂದರೆ ಹೊಸ ಜೀವನ ಮುಂದೆ ನೀವು ಮಾಡಲಿಕ್ಕೆ ಆಗ್ತದೆ. ಮುಂದೆ ಉಂಟಲ್ಲ ಹೊಸ ಜೀವನ ಮಾಡುವಾಗ ನೀವು ಎನಿಸಿದ ಅದೃಷ್ಟ ಆಯಿತಾ, ಎಲ್ಲದು ಪಾಪಕರ್ಮ ಮಾಡಲಿಲ್ಲ ಅಂತ ಹೇಳಿದರೆ ದೇವರು ಕೂಡ ನಮ್ಮ ಕೈ ಹಿಡಿದು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಎಲ್ಲದೂ ಕೂಡ ಸಫಲತೆ ಸಿಗ್ತದೆ. ಇದನ್ನು ಉಂಟಲ್ಲ ನೀವು ಬೇಕಾದರೆ ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಮಾಡ್ಬೋದು ಆಯಿತಾ. ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆ ವಿಷಯದಿಂದ ಎಲ್ಲ ನಾವು ತಪ್ಪು ಮಾಡದೇ ಇರ್ಬೋದು, ಆದರೆ ಕೆಲವರದ್ದು ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಆದ್ದರಿಂದ ಉಂಟಲ್ಲ, ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಇದನ್ನು ಮಾಡಿ 100% ನಿಮಗೆ ರಿಸಲ್ಟ್ ಸಿಗ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪು, ನೀರು ಮತ್ತು ಕಾಗದ ಹಿಡ್ಕೊಂಡು ನಮ್ಮ ಹೆಸರಿನಲ್ಲಿರುವ ಕಳಂಕವನ್ನು ಹೇಗೆ ತೆಗೆಯುವುದು, ನಮ್ಮ ಅದೃಷ್ಟವನ್ನು ಹೇಗೆ ಬದಲಾವಣೆ ಮಾಡುವುದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.